ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರ ಚುನಾವಣೆ ಈವರೆಗೂ ಕೂಡ ಘೋಷಣೆ ಆಗಲೇ ಇಲ್ಲ. ನಿರಂತರವಾಗಿ ರಾಜ್ಯಾಧ್ಯಕ್ಷ ಯಾರು, ಕೌನ್ ಬನೇಗಾ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನುವಂತಹ ಒಂದು ಗುದ್ದಾಟ ನಿರಂತರವಾಗಿ ನಡೀತಾ ಇತ್ತು. ರಾಜ್ಯದ ಚುಕ್ಕಾಣಿಯಲ್ಲಿ ವಿಜಯೇಂದ್ರ ಈಗ ಸೇಫ್ ಆದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮಾರ್ಚ್ ತಿಂಗಳು ಮುಗಿದ್ರೂ ಕೂಡ ರಾಜ್ಯಾಧ್ಯಕ್ಷರ ಘೋಷಣೆ ಮಾತ್ರ ಆಗಲೇ ಇಲ್ಲ. ಇತ್ತ ಬಿಜೆಪಿಯಲ್ಲೂ ಕೂಡ ಭಿನ್ನರ ಬಣ ಸೈಲೆಂಟ್ ಆಗಿದೆ. ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಈಗ ತುಂಬ ಕಡಿಮೆಯಾಗಿಬಿಟ್ಟಿದೆ. ಬಿಜೆಪಿ ಅಧ್ಯಕ್ಷ ಗದ್ದುಗೆ ಉಳಿಸಿಕೊಳ್ಳುವಲ್ಲಿ BY ವಿಜಯೇಂದ್ರ ಸೇಫ್ ಆದ್ರ ಹಾಗಾದರೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಈ ಗೇಮ್ ಯಾವಾಗ ಆರಂಭ ಆಯಿತು, ಯಾಕಂದರೆ ಯಾವಾಗ ಭಿನ್ನರ ಬಣ, ಮತ್ತೊಂದೆಡೆ ತಟಸ್ಥ ಬಣ, ಇತ್ತ BY ವಿಜಯೇಂದ್ರ ಅವರ ಬಣ ಅಂತ ಒಂದು 3-4 ಬಣಗಳಾಯಿತು. ಅದಾದ ನಂತರ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ. ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದು ಆವರೆಗೆ ಯಾರ್ಯಾರು ಅವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಆ ನಾಯಕರು ಕೂಡ ಸೈಲೆಂಟ್ ಆಗೋಗಿದ್ರು. ಆದರೆ ಯಾವಾಗ BJPಯಲ್ಲಿ ಚುನಾವಣೆ ನಡಿಬೇಕು ಅನ್ನುವಂತಹ ವಿಚಾರ ತೀವ್ರವಾಗಿ ಚರ್ಚೆ ಆಯಿತು. ಚುನಾವಣೆ ನಡೆಯುತ್ತೆ ಅನ್ನುವಂತಹ ವಿಚಾರ ಕೂಡ ಸಾಕಷ್ಟು ಕಾವೇರಿತ್ತು. ಆದರೆ BJP ರಾಜ್ಯಾಧ್ಯಕ್ಷರ ಚುನಾವಣೆ ಹಾಗಾದರೆ ಈಗ ಬೇಡವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಕೂಡ ಇದರಿಂದ ಹಿಂದೆ ಸರಿದಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ನಿರಂತರವಾಗಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡಿಬೇಕು ಅನ್ನುವಂತಹ ಒಂದು ಫೈಟ್ ಆರಂಭ ಆಯಿತು. 3 ಬಣಗಳಾಯಿತು BJP. ಆದರೆ ಯತ್ನಾಳ್ ಅವರು ಉಚ್ಚಾಟನೆ ಆಗಿದ್ದು BY ವಿಜಯೇಂದ್ರ ಸೇಫ್ ಆದ್ರ ಹೇಗೆ ಅಂತ? ಸಂತೋಷ್, ಬಿಜೆಪಿ ಒಳಗಿನ ಬಣ ರಾಜಕಾರಣದ ಪ್ರಕ್ರಿಯೆ ಬದಲಾದ ಬಳಿಕ ಈಗ ರಾಜ್ಯಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲೂ ಕೂಡ ಅಷ್ಟರ ಮಟ್ಟಿಗಿನ ಕಾವು ಕಡಿಮೆ ಆಗ್ತಾ ಇದೆ. ಹಿಂದಿದ್ದಂತಹ ಪ್ರಖರತೆ ಈಗ ಬಹುತೇಕ ಕಳೆದು ಹೋಗಿದೆ ಅಂತಲೇ ಭಾವಿಸಲಾಗ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಇದ್ದಂತಹ ಆ ತೀವ್ರತೆ ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗ್ತಿದೆ. ಮಾಹಿತಿ ಮೂಲಗಳ ಪ್ರಕಾರ ಈ ತಿಂಗಳ ಅಂತ್ಯಕ್ಕೆ BJPಯ ನೂತನ ರಾಜ್ಯಾಧ್ಯಕ್ಷರ ನೇಮಕ ಅಥವಾ ಘೋಷಣೆಯನ್ನು ಪಕ್ಷದ ಪ್ರಮುಖರು ಮಾಡಬೇಕಾಗಿತ್ತು. ಆದರೆ ಈಗ ಆ ವಿಚಾರದಲ್ಲಿ ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರ ಮತ್ತು ದೇಶದಲ್ಲಾಗ್ತಿರುವಂಥ ಬೆಳವಣಿಗೆಗಳ ವಿಚಾರದಲ್ಲಿ BJP ನಾಯಕರು ತಮ್ಮನ್ನು ಅಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ. ಆದರೆ ಮತ್ತೊಂದು ಕಡೆ BJPಯ ಭಿನ್ನಮತೀಯರು ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ತಮ್ಮಲ್ಲಿನ ಒಗ್ಗಟ್ಟನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲರಾಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. ಇಲ್ಲಿನ ಸಿಚುವೇಷನ್ಗಳನ್ನು ಪ್ರತಿ ಬಾರಿ ಗಮನಿಸ್ತಿದ್ದಾಗ ಆ ತಂಡ ಸಮರ್ಥವಾಗಿ ತಮ್ಮ ವಾದವನ್ನು ಮಂಡಿಸುವ ವಿಚಾರದಲ್ಲಿ ಹಿಂದೇಟನ್ನು ಹಾಕಿರೋದ್ರಿಂದಾಗಿ ಅವರ ಕಡೆಯಿಂದ ಬರ್ತಿದ್ದಂತಹ ಬೆಳವಣಿಗೆಗಳು ಮತ್ತು ಹೇಳಿಕೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಪಕ್ಷದ ವಲಯದಲ್ಲಿ ಅವರಿಗೆ ಕೊಟ್ಟಿದ್ದಂಥ ನೋಟಿಸಿನ ಬಳಿಕ ಈಗ ಎಲ್ಲರೂ ಕೂಡ ತಮ್ಮ ತಮ್ಮ ಕರ್ತವ್ಯ ಮತ್ತು ಕೆಲಸಗಳನ್ನು ನೋಡಿಕೊಳ್ಳೋದ್ರಲ್ಲಿ ಮಗ್ನರಾಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ BJPಯ ಭಿನ್ನಮತೀಯ ಚಟುವಟಿಕೆಗಳು ಕಡಿಮೆ ಆಗ್ತಿರುವಂಥ ಬೆನ್ನಲ್ಲಿ ಪಕ್ಷದೊಳಗಿನ ಬೆಳವಣಿಗೆಗಳು ಮತ್ತು ಅಲ್ಲಿನ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಹೋಗ್ತಿರುವಂಥ ವಿಚಾರಗಳು ಪಕ್ಷದ ರಾಷ್ಟ್ರೀಯ ನಾಯಕರನ್ನು ಸಮಾಧಾನದಿಂದಿರುವಂತೆ ನೋಡ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಮಾತು. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗುವ ಮುಖಾಂತರ ತಾವು ಸಮರ್ಥರಾದ ರಾಜ್ಯಾಧ್ಯಕ್ಷನಾಗಿ ವಿಪಕ್ಷವಾಗಿ ಪಕ್ಷ ತೆಗೆದುಕೊಳ್ಬೇಕಾದಂಥ ನಿಲುವು ನಿರ್ಧಾರಗಳನ್ನು ತೆಗೆದುಕೊಂಡು ಹೋಗ್ತಿದ್ದೇನೆ ಅನ್ನೋದನ್ನು ನೇರವಾಗಿ ತೋರಿಸ್ತಾ ಇದ್ದಾರೆ. ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಿರೋದ್ರಿಂದಾಗಿ BJPಯ ಈಗ ಸಮಸ್ಯಾರಹಿತವಾದಂತಹ ಪ್ರದರ್ಶನವನ್ನು ಅದು ನೀಡ್ತಿರೋದ್ರಿಂದಾಗಿ ಪಕ್ಷದ ಒಳಭಾಗದಲ್ಲಿ ಎಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನಡವಳಿಕೆಗಳು ಮತ್ತು ಪಕ್ಷದ ವೇದಿಕೆಯಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಇರೋದ್ರಿಂದಾಗಿ ಈ ಪ್ರಕ್ರಿಯೆ ಹಾಗೆ ಮುಂದುವರಿತಾ ಇದೆ. ಹೀಗಾಗಿ ಪಕ್ಷದ ವರಿಷ್ಠರು ಇದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಪ್ರಕ್ರಿಯೆಗಳು ನಡೆಯಬಹುದು. ಹಾಗೆ ವಿಜಯೇಂದ್ರ ಅವರೇ ಮತ್ತೊಂದು ಅವಧಿಗೆ ಯಾವುದೇ ರೀತಿಯಾದಂಥ ಅವಿರೋಧವಿಲ್ಲದೆ ಆಯ್ಕೆಯಾಗುವಂಥ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತನ್ನು ಕೂಡ ಪಕ್ಷದ ವಲಯಗಳು ಹೇಳ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.